ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ನಿಮ್ಮೊಂದಿಗೆ ಔಷಧೀಯ ಸಸ್ಯವಾದಂತಹ ಅಶ್ವಗಂಧ ಇದರ ಹೇಗೆ ಇದನ್ನ ಉತ್ಪಾದನೆ ಮಾಡಬೇಕು ಅನ್ನೋದರ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳೋಕೆ ನಿಮ್ಮೊಂದಿಗಿದ್ದೇನೆ. ನಾನು ಡಾಕ್ಟರ್ ಸನ್ಮತಿ ನಾಯ್ಕ ATS, ವಿಜ್ಞಾನಿ ತೋಟಗಾರಿಕೆ, ICAR ಕೃಷಿ ವಿಜ್ಞಾನ ಕೇಂದ್ರ, ಕಲಬುರಗಿ, UAS ರಾಯಚೂರು. ಅಶ್ವಗಂಧವನ್ನ ವೈಜ್ಞಾನಿಕವಾಗಿ ವಿಥೇನಿಯಾ ಸೋಮ್ನಿಫೆರಾ ಅಂತ ಕರೀತಾರೆ. ಇದು ಸೊಲನೇಸಿಯಾ ಎಂಬ ಒಂದು ಸಸ್ಯ ಕುಟುಂಬಕ್ಕೆ ಸೇರಿದೆ. ಇದರಲ್ಲಿ ನಾವು ಬೇರು ಮತ್ತು ಬೀಜ, ತೊಗಟೆ, ಎಲೆಗಳನ್ನು ಕೂಡ ಆರೋಗ್ಯ ಅಥವಾ ಔಷಧಿಗಳನ್ನ ತೆಗೆಯೋದಕ್ಕೆ ಉಪಯೋಗಿಸ್ತೀವಿ. ಇದರಲ್ಲಿ ವಿಥೈಲಿನೋನೈಡ್ಸ್ ಮತ್ತೆ ವಿಥಾಫೆರಿನ್ ಹಾಗೆ ಸೋಮ್ನಿಫೆರಿನ್ ಅನ್ನುವಂತಹ ಒಂದು ಔಷಧೀಯ ಸಂಯುಕ್ತಗಳಿದಾವೆ. ಇದನ್ನ ನಾವು ಅಸ್ತಮ, ಮಧುಮೇಹ ಹಾಗೆ ಅಧಿಕ ರಕ್ತದೊತ್ತಡ, ಸಂಧಿವಾತ ಮತ್ತೆ ಇನ್ನಿತರೆ ಕ್ಯಾನ್ಸರ್ನಂತಹ ಒಂದು ಔಷಧಿಗಳ ತಯಾರಿಕೆಯಲ್ಲಿ ಬಳಸ್ತೇವೆ. ಈ ಸಸ್ಯವನ್ನ ಬೆಳಿಬೇಕು ಅಂತ ಅಂದ್ರೆ ನಮ್ಗೆ ಮರಳು ಮಿಶ್ರಿತ ಲೋಮ್ ಅಥವಾ ಒಂದು ತಿಳಿ ಕೆಂಪು ಬಣ್ಣದ ಮಣ್ಣು ಬಹಳ ಸೂಕ್ತ. ಅದರೊಂದಿಗೆ ಮಣ್ಣಿನ ರಸಸಾರ 72.7.5ರಿಂದ 8ರವರೆಗೆ ಇದ್ರೆ ಉತ್ತಮವಾಗಿ ಬೆಳೆಯುತ್ತೆ. ಹಾಗೆ ಮಣ್ಣು ಉತ್ತಮವಾಗಿ ನೀರು ಬಸಿದು ಹೋಗುವಂತಹ ಮಣ್ಣಿದ್ರೆ ಬೆಳವಣಿಗೆ ಕೂಡ ಚೆನ್ನಾಗಿರುತ್ತೆ. ಹಾಗೆ ಹವಾಮಾನ ಬಂದ್ರೆ ಇದನ್ನ ಲೇಟ್ ಖಾರಿಫ್ ಅಂತ ಹೇಳ್ತೀವಲ್ವಾ, ಅಂದ್ರೆ ಜುಲೈ ಆಗಸ್ಟ್ ನಂತರ ಬೆಳೆಯಲಾಗುವಂತಹ ಬೆಳೆ ಇದು. ಇದರ ಬೆಳವಣಿಗೆ ಹಂತದಲ್ಲಿ ಒಂದು ಶುಷ್ಕ ಋತುವಿನ ಅಗತ್ಯವಿದೆ. ಹಾಗೆ ಈ ಸಸ್ಯವು 20ರಿಂದ 38 ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನ ತಡೆದುಕೊಳ್ಳುವಂತಹ ಸಾಮರ್ಥ್ಯ ಇದೆ. ಅಕಸ್ಮಾತ್ ತಾಪಮಾನ 10ಗಿಂತ ಕಡಿಮೆ ಆದ್ರೆ ಇದು ಬೆಳವಣಿಗೆ ಕುಂಠಿತವಾಗೋದನ್ನ ನಾವು ನೋಡ್ಬೋದು. ನಂತರ ಸಸ್ಯಾಭಿವೃದ್ಧಿ ವಿಧಾನ, ಇದರಲ್ಲಿ ಮುಖ್ಯವಾಗಿ ಇದನ್ನ ಒಂದು ಹೆಕ್ಟೇರ್ ಬಿತ್ತನೆ ಮಾಡೋಕ್ಕೆ 10ರಿಂದ 12 kg ಬೀಜದ ಅವಶ್ಯಕತೆ ಇದೆ. ಈ ಬೀಜಗಳನ್ನ ಉಪಯೋಗಿಸ್ಕೊಂಡು ಇದನ್ನ ನಾವು ಡೈರೆಕ್ಟ್ ಆಗಿ ಅಥವಾ ಪ್ಲಾಂಟಿಂಗ್ ಅಥವಾ ಬೀಜಗಳನ್ನ ನೆಡ್ಬೋದು, ಅಥವಾ ಇದರ ಒಂದು ನರ್ಸರಿಗಳನ್ನ ಮಾಡಿ ಸಸಿಗಳನ್ನ ತಯಾರಿಸಿ ಕೂಡ ನಾವು ನಾಟಿ ಮಾಡ್ಬೋದು. ಹಾಗೆ ನಂತರ ಬೆಳೆಗೆ ಪೋಷಣೆ. ಬೆಳೆ ಪೋಷಣೆ ಅನ್ನೋಕ್ಕಿಂತ ನಾವು ಮೊದಲು ಭೂಮಿಯನ್ನ ತಯಾರು ಮಾಡಬೇಕಾದ್ರೆ ಅದಕ್ಕೆ ಒಂದು 10 ಟನ್ನಷ್ಟು ಚೆನ್ನಾಗಿ ಕೊಳೆತಂತಹ ತಿಪ್ಪೆ ಗೊಬ್ಬರ ಮತ್ತೆ 1 ಟನ್ನಷ್ಟು ಎರೆಹುಳ ಗೊಬ್ಬರವನ್ನ ಮಣ್ಣೊಂದಿಗೆ ಸೇರಿಸೋದು ಒಳ್ಳೆಯದು. ನಂತರ ಈ ತೆಗೆದುಕೊಂಡಂತಹ ಸಸಿಗಳನ್ನ ನಾವು 60x60 ಸೆಂಟಿಮೀಟರ್ ಅಥವಾ 40x30 ಸೆಂಟಿಮೀಟರ್ ಅಂತರವನ್ನ ನೀಡಿ ನಾಟಿ ಮಾಡಬಹುದು. 60x60 ಅಂತ ಅಂದ್ರೆ ಒಂದು ಸಸ್ಯದಿಂದ ಇನ್ನೊಂದು ಸಸ್ಯಕ್ಕೆ 60 ಸೆಂಟಿಮೀಟರ್ ಹಾಗೂ ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ 60 ಸೆಂಟಿಮೀಟರ್ ಅಂತರ ನೀಡಿ ನಾವು ಇದನ್ನ ನಾಟಿ ಮಾಡಬಹುದು. ಹಾಗೆ ಪ್ರತಿ ಹೆಕ್ಟೇರಿಗೆ ಸುಮಾರು 15 kgಯಷ್ಟು ಸಾರಜನಕ, 15 kgಯಷ್ಟು ರಂಜಕ ನೀಡೋದ್ರಿಂದ ಉತ್ಪಾದನೆಯನ್ನ ಹೆಚ್ಚಿಸಬಹುದು. ಇಲ್ಲಿ ಸಸಿ ಅಥವಾ ನರ್ಸರಿ ತಯಾರಿಸುವ ವಿಧಾನ ಹೇಗೆ ಅಂತ ಅಂದ್ರೆ, ಮೊದಲು ನಾವು ತೆಗೆದುಕೊಳ್ಳುವಂತಹ ಏನು ನರ್ಸರಿ ಬೆಡ್ ಇರುತ್ತಲ್ಲ, ಅದಕ್ಕೆ ನಾವು ಉತ್ತಮವಾದಂತಹ ಕಾಂಪೋಸ್ಟ್ ಮತ್ತೆ ಮರಳಿನೊಂದಿಗೆ ಸಂಪೂರ್ಣವಾಗಿ ಮಿಶ್ರಣ ಮಾಡಬೇಕು. ಈ ಕೆಲಸಗಳನ್ನ ನಾವು ಜೂನ್ ಜುಲೈ ತಿಂಗಳಲ್ಲಿ ಮಾಡಬೇಕು. 1 ಹೆಕ್ಟೇರ್ಗೆ ಸಸಿ ಮಾಡಬೇಕು ಅಂತ ಅಂದ್ರೆ ನಾವು 1 ಹೆಕ್ಟೇರ್ಗೆ ಬೆಳೆಯಷ್ಟು ಬೆಳೆಯಬೇಕು ಅಂತಂದ್ರೆ 5 kgಯಷ್ಟು ಬೇಕಾಗತ್ತೆ. ಈ ಪ್ರತಿ kg ಒಂದು ಬೀಜಕ್ಕೆ 2 ಗ್ರಾಂನಷ್ಟು ಕಾರ್ಬನ್ ಡೈಜಿಯಂನೊಂದಿಗೆ ಬೀಜೋಪಚಾರ ಮಾಡೋದು ಒಳ್ಳೆಯದು. ನಾವು ಸಸಿ ಮಾಡಕ್ಕೆ ತಯಾರಿಸುವಂತಹ ಬೆಡ್ಗಳು ಸುಮಾರು 15 ಸೆಂಟಿಮೀಟರ್ ಎತ್ತರ ಮತ್ತೆ ನಮಗೆ ಅನುಕೂಲಕ್ಕೆ ತಕ್ಕಂತೆ ಉದ್ದವನ್ನ ನಾವು ಇಟ್ಕೋಬಹುದು. ಬೀಜಗಳು ಬಿತ್ತನೆ ಮಾಡಿದ 5ರಿಂದ 7 ದಿನಗಳಲ್ಲಿ ಮೊಳಕೆ ಹೊಡೆಯುತ್ತದೆ. ನಂತರ ಸುಮಾರು 35 ದಿನಗಳ ವಯಸ್ಕ ಸಸಿಗಳನ್ನ ನಾವು ನಾಟಿ ಮಾಡಕ್ಕೆ ಉಪಯೋಗಿಸ್ಕೋಬಹುದು. ಹಾಗೆ ಅಂತರ್ ಬೆಳೆ ಕಾರ್ಯಾಚರಣೆ ಮತ್ತೆ ನೀರಾವರಿ. ಇವಾಗ ನಾವು ಸಸಿಗಳನ್ನ ಅಥವಾ ಬೀಜಗಳನ್ನ ಬಿತ್ತನೆ ಮಾಡಿದಾಗ ಅದರಲ್ಲಿ ಏನು ಸಸಿಗಳ ಸಾಂದ್ರತೆ ಹೆಚ್ಚಾಗಿರತ್ತೆ. ಹಾಗಾಗಿ ನಾವು ಈ ರೀತಿ ಸಾಂದ್ರತೆ ಹೆಚ್ಚಾದಾಗ ಏನಂತ ಅಂದ್ರೆ ಉತ್ತಮವಾದ ಬೆಳವಣಿಗೆ ಕಾಣಿಸೋದಿಲ್ಲ. ಹಾಗಾಗಿ ಏನ್ ಮಾಡ್ಬೇಕು ಅಂದ್ರೆ ಬೀಜಗಳೆಲ್ಲ ಮೊಳಕೆ ಹೊಡೆದ ನಂತರ ಆ ಸಸಿಗಳು ಸುಮಾರು 30ರಿಂದ 40 ದಿನಗಳಿರ್ಬೇಕಾದ್ರೆ ಅವುಗಳನ್ನ ಈ ರೀತಿ ಅಂತರವನ್ನ ನೀಡ್ಬಿಟ್ಟು ನಾವು ಏನ್ ಮಾಡ್ತೀವಿ, ಎಕ್ಸ್ಟ್ರಾ ಇರುವಂತಹ ಸಸಿಗಳನ್ನ ಏನ್ ಮಾಡ್ತೀವಿ ತೆಗೆಯೋದ್ರಿಂದ ಉತ್ತಮವಾದಂತಹ ಅಂತರವನ್ನ ನೀಡ್ದಂಗೆ ಆಗತ್ತೆ. ಹಾಗೆ ಅವುಗಳ ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ. ನಂತರ ನಾಟಿ ಮಾಡಿ ನಂತರ ಲಘು ನೀರಾವರಿ ಕೊಡಬೇಕು. ಇದರಿಂದ ಅಲ್ಲದೆ ನಾವು ಮಳೆಯನ್ನ ಆಧಾರದ ಮೇರೆಗೆ ಅಥವಾ ಮಣ್ಣಿನಲ್ಲಿರುವಂತಹ ಒಂದು ತೇವಾಂಶದ ನೋಡಿ ಇದಕ್ಕೆ ನೀರಾವರಿಯನ್ನ ಮಾಡಬೇಕು.
ನಂತರ ಕೊಯ್ಲು. ಅಶ್ವಗಂಧ ಎಲೆಗಳೆಲ್ಲ ಒಣಗಿದಾಗ ಮತ್ತೆ ಅದರ ಹಣ್ಣುಗಳು ಒಂಥರ ಹಳದಿ ಮಿಶ್ರಿತ ಕೆಂಪು ಬಣ್ಣಕ್ಕೆ ತಿರುಗಿದಾಗ ಈ ಬೆಳೆ ಪಕ್ವವಾಗುತ್ತದೆ ಅಂತ ನಾವು ಹೇಳ್ಬೋದು. ಈ ಹೂ ಬಿಡೋದು ಮತ್ತೆ ಹಣ್ಣಾಗೋದನ್ನ ನಾವು ಡಿಸೆಂಬರಲ್ಲಿ ಪ್ರಾರಂಭ ಆಗುತ್ತೆ. ಬಿತ್ತನೆ ಮಾಡಿದ ಸುಮಾರು 150ರಿಂದ 180 ದಿನಗಳ ನಂತರ ಅಂದ್ರೆ ಜನವರಿಯಿಂದ ಮಾರ್ಚ್ವರೆಗೆ ನಾವು ಬೇರುಗಳನ್ನ ಕೊಯ್ಲು ಮಾಡ್ಬೋದು. ಅಗೆಯುವಾಗ ಮಣ್ಣಲ್ಲಿ ತೇವಾಂಶ ಇರಬೇಕು. ಹಾಗೆ ಈ ಬೇರುಗಳನ್ನ ಅಗೆಯಕ್ಕೆ ನಾವು ಬೇಕಿದ್ರೆ ಪವರ್ ಟಿಲ್ಲರ್ಗಳನ್ನ ಕೂಡ ಉಪಯೋಗಿಸ್ಬೋದು, ಅಥವಾ ಹಳ್ಳಿಯಲ್ಲಿ ಸಿಗುವಂತಹ ನೇಗಿಲುಗಳನ್ನ ಕೂಡ ಬಳಸಬಹುದು. ಈ ಬೇರುಗಳಿಗೆ ಅಥವಾ ಇದ್ರ ಮುಖ್ಯ ಬೇರುಗಳಿಗೆ ಹಾನಿಯಾಗದಂತೆ ಅಥವಾ ಟ್ಯಾಪ್ ರೂಟ್ಗಳನ್ನ ಹಾನಿಯಾಗದಂತೆ ಅಂದ್ರೆ ಸೂಕ್ಷ್ಮವಾಗಿ ತೆಗಿಬೇಕು. ಹೀಗೆ ತೆಗೆದಂತಹ ಬೇರುಗಳಿಗೆ ಉತ್ತಮವಾದಂತಹ ಬೆಲೆ ಇದೆ. ಇದಿಷ್ಟು ಇಳುವರಿಯ ಕುರಿತು ಹೇಳಬೇಕು ಅಂದ್ರೆ ಸರಾಸರಿ ನಮಗೆ 1 ಹೆಕ್ಟೇರಿಂದ 3ರಿಂದ 5 ಕ್ವಿಂಟಲ್ನಷ್ಟು ಒಣ ಬೇರುಗಳು ಬರುತ್ತೆ. ಮತ್ತೆ 50ರಿಂದ 75 ಕೆಜಿಯಷ್ಟು ಬೀಜಗಳು ಕೂಡ ಸಿಗ್ತವೆ. ಗರಿಷ್ಠ ಅಂತಂದ್ರೆ ನಮಗೆ 7.5ರಿಂದ 7 ಕ್ವಿಂಟಲ್ ವರೆಗೆ ನಾವು ಇಳುವರಿಯನ್ನ ಪಡಿಬಹುದು. ವಾಣಿಜ್ಯಿಕವಾಗಿ ಹೆಚ್ಚಿನ ಡಿಮ್ಯಾಂಡ್ ಇರೋದಂದ್ರೆ 6ರಿಂದ 15 ಮಿಲಿಮೀಟರ್ ವ್ಯಾಸ ಇರುವಂತಹ ಮತ್ತೆ 7ರಿಂದ 10 ಸೆಂಟಿಮೀಟರ್ ಉದ್ದ ಇರುವಂತಹ ಬೇರುಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಅಲ್ಲದೆ ಈ ಬೇರುಗಳಲ್ಲಿ 0.13ರಿಂದ 0.31% ಆಲ್ಕಲೈಡ್ ಕೂಡ ಸಿಗತ್ತೆ. ಇದಿಷ್ಟು ಅಶ್ವಗಂಧದ ಕುರಿತು ಮಾಹಿತಿ. ಧನ್ಯವಾದಗಳು.